ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಬಿಜೆಪಿಯ ಭಯ ಶುರುವಾಯಿತು. ಆಗಸ್ಟ್ 3ನೇ ತಾರೀಕು ಅಂದರೆ ಶನಿವಾರದಿಂದ ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರು ನಗರಕ್ಕೆ ಬಿಜೆಪಿ ಪಾದಯಾತ್ರೆಯನ್ನು ಘೋಷಿಸಿದೆ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಮೂಡ 14 ಬದಲಿ ನಿವೇಶನಗಳ ಹಂಚಿಕೆಯನ್ನು ವಿರೋಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆಗೆ ನಿರ್ಧಾರವನ್ನು ಮಾಡಿದೆ. ಪ್ರತಿದಿನ 20 ಕಿಲೋಮೀಟರ್ ಪಾದಯಾತ್ರೆ, 10 ದಿನ ಪಾದಯಾತ್ರೆಯ ನಿರ್ಧಾರವನ್ನು ಬಿಜೆಪಿ ಕೈಗೊಂಡಿದೆ. ಪಾದಯಾತ್ರೆಯ ಸಂಬಂಧ ಜುಲೈ 27ನೇ ತಾರೀಕು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಸಮನ್ವಯ ಸಭೆ ನಡೆಯಿತು. ಆ ಸಮನ್ವಯ ಸಭೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ R ಅಶೋಕ್, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜೆಡಿಎಸ್ನ ಪ್ರಮುಖರ ಸಮಿತಿಯ ಅಧ್ಯಕ್ಷ GT ದೇವೇಗೌಡ, ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಸಮನ್ವಯ ಸಭೆಯ 3 ದಿನದ ಬಳಿಕ ಬೆಂಗಳೂರಿನ ಜೆಡಿಎಸ್ ಕಚೇರಿ JP ಭವನದಲ್ಲಿ ನಡೆದಂತಹ ಸಭೆಯಲ್ಲಿ ಜೆಡಿಎಸ್ ಪ್ರಮುಖರ ಸಮಿತಿ ಒಂದು ನಿರ್ಧಾರವನ್ನು ಕೈಗೊಳ್ಳಿತು. ಬಿಜೆಪಿ ಆಯೋಜನೆ ಮಾಡಿರುವ, ಬಿಜೆಪಿ ನಿರ್ಧರಿಸಿರುವಂತಹ ಪಾದಯಾತ್ರೆಯಲ್ಲಿ ನಾವು ಪಾಲ್ಗೊಳ್ಳಬಾರ್ದು ಅಂತೇಳಿ. ಅದಕ್ಕೆ ಜೆಡಿಎಸ್ ಪ್ರಮುಖರ ಸಮಿತಿ ಕೊಟ್ಟಂತಹ ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಪ್ರವಾಹ ಆಗ್ತಾ ಇದೆ, ಪ್ರವಾಹ ಮಳೆ ಆಗ್ತಾ ಇದೆ, ಹಲವು ಕಡೆಗಳಲ್ಲಿ ಭೂಕುಸಿತ ಆಗ್ತಾ ಇದೆ, ಬೆಳೆ ಹಾನಿಯಾಗಿದೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಜನರ ಕಷ್ಟ ಸುಖಗಳನ್ನು ಕೇಳುವುದರ ಬದಲು ರಾಜಕೀಯಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಕೈಗೊಂಡ್ರೆ ಅದು ಜನರ ಟೀಕೆ ಟಿಪ್ಪಣಿಗಳಿಗೆ ಕಾರಣ ಆಗುತ್ತೆ. ಹೀಗಾಗಿ ನಾವು ಪಾದಯಾತ್ರೆಯನ್ನು ಮುಂದೂಡುವುದು ಸೂಕ್ತ ಎನ್ನುವಂಥ ನಿರ್ಧಾರವನ್ನು ಜೆಡಿಎಸ್ ಪ್ರಮುಖರ ಸಮಿತಿಯ ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು. ಆದರೆ ಮಾಜಿ ಮುಖ್ಯಮಂತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಬುಧವಾರ ಕೊಟ್ಟಂತಹ ಹೇಳಿಕೆ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ನಿಜಕ್ಕೂ ಸಮನ್ವಯದ ಕೊರತೆ ಇದೆ ಮತ್ತು ಜೆಡಿಎಸ್ಗೆ ಬಿಜೆಪಿಯ ಕಾರಣದಿಂದ ಆತಂಕಗಳು ಶುರುವಾಗಿದೆ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದೆ. HD ಕುಮಾರಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆಯ ಪ್ರಕಾರ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡಬೇಕು ಎಂದು ನಿರ್ಧಾರ ಕೈಗೊಂಡು ಸಿದ್ಧತೆ ಮಾಡುತ್ತಿದ್ದಾರೆ. ಆದರೆ ಪಾದಯಾತ್ರೆಗೆ ಇದು ಸೂಕ್ತ ಸಂದರ್ಭ ಅಲ್ಲ ಎನ್ನುವ ಕಾರಣಕ್ಕೋಸ್ಕರ ನಾವು ಈ ಪಾದಯಾತ್ರೆಯಿಂದ ಹಿಂದೆ ಸರಿದಿದ್ದೇವೆ. ಇಡೀ ರಾಜ್ಯ ಮಳೆ, ನೆರೆ, ಭೂಕುಸಿತ, ಬೆಳೆ ನಾಶದಿಂದ ತತ್ತರಿಸಿದೆ. ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಪಾದಯಾತ್ರೆ ಮಾಡಿದರೆ ಜನರ ಟೀಕೆಗಳು ಬರುವಂತಹ ಸಾಧ್ಯತೆ ಇದೆ. ಈ ಕಾರಣದಿಂದ ನಾವು ಪಾದಯಾತ್ರೆಯಿಂದ ಹಿಂದೆ ಸರಿದಿದ್ದೇವೆ. ಪಾದಯಾತ್ರೆಯಿಂದ ರಾಜ್ಯದ ಜನರಿಗೆ ಆಗುವ ಲಾಭ ಆದರೂ ಏನು? ಇಲ್ಲಿ ಕಾನೂನು ಹೋರಾಟ ಮಾಡುವಂಥದ್ದು ಮುಖ್ಯ, ಕೇವಲ ರಾಜಕೀಯವೇ ನಮಗೆ ಇಲ್ಲಿ ಮುಖ್ಯ ಅಲ್ಲ. ಹೀಗಾಗಿ ನಾವು ಪಾದಯಾತ್ರೆಗೆ ನೈತಿಕ ಬೆಂಬಲವನ್ನು ಕೂಡ ಕೊಡಲ್ಲ. ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ನಾವು ಯಾಕೆ ಬೆಂಬಲ ಕೊಡಬೇಕು? ಬೆಂಗಳೂರಿನಿಂದ ಮೈಸೂರಿನವರೆಗೂ ನಮ್ಮ ಪಕ್ಷಕ್ಕೆ ಶಕ್ತಿ ಇದೆ. ನಮ್ಮನ್ನೇ ಪರಿಗಣಿಸದೇ ಇದ್ದರೆ ಹೇಗೆ ಅಂಥೇಳಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಕುಮಾರಸ್ವಾಮಿ ಅವರ ಪ್ರಕಾರ ಬಿಜೆಪಿಯವರು ಪಾದಯಾತ್ರೆ ಮಾಡಬೇಕು, ಇಂಥ ದಿನದಿಂದ ಪಾದಯಾತ್ರೆ ಆರಂಭಿಸಬೇಕು, ಇಂಥ ದಿನ ಪಾದಯಾತ್ರೆ ಮುಗಿಬೇಕು, ದಿನಕ್ಕೆ ಇಷ್ಟು ಕಿಲೋಮೀಟರ್ ನಡೀಬೇಕು, ಇಂತಹ ಏರಿಯಾಗಳಲ್ಲಿ ಪಾದಯಾತ್ರೆ ಸಾಗಬೇಕು ಅಂಥೇಳಿ ಬಿಜೆಪಿಯವರು ಆಲ್ರೆಡಿ ಒಂದು ಮಾಸ್ಟರ್ ಪ್ಲಾನನ್ನು ಸಿದ್ಧಪಡಿಸಿ ಅಂತಿಮಗೊಳಿಸಿದರು. JDS ಅವರನ್ನು ಸಮನ್ವಯ ಸಭೆಗೆ ಕರೆದಿದ್ದು ಏನಕ್ಕೆ ಅಂತ ಹೇಳಿದ್ರೆ ಒಂದು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ, ಆ್ಯಸ್ ಎ ಮಿತ್ರ ಪಕ್ಷವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ, ನೀವು ಬಂದು ಜಾಯ್ನ್ ಆಗಿ ಎನ್ನುವಂತಹ ಒಂದು ಕಾಟಾಚಾರದ ಆಹ್ವಾನವನ್ನು JDSಗೆ ಕೊಟ್ಟಿದೆ ಬಿಜೆಪಿ JDSನ ಜೊತೆ ಸಮಾಲೋಚನೆ ಮಾಡುವುದಕ್ಕಿಂತ ಮುಂಚೆಯೇ ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ ಪ್ಲಾನನ್ನು ಸಿದ್ಧಪಡಿಸಿತ್ತು. ಇದು ಮುಖ್ಯ ಕಾರಣ. ಪ್ರೀತಮ್ ಗೌಡ ಅವರ ಕಾರಣವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಬಟ್ ಪ್ರೀತಮ್ ಗೌಡ ಅವರ ಕಾರಣ ಮೇಲ್ನೋಟಕ್ಕೆ ಅಷ್ಟು ಪ್ರಮುಖವಾದ ಕಾರಣವಾಗಿ ಕಾಣಿಸ್ತಾ ಇಲ್ಲ. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ದರೆ ಬೆಂಗಳೂರಿನಿಂದ ಮೈಸೂರಿನವರೆಗೆ JDSನ ಶಕ್ತಿ ಇದೆ. ಆ ಭಾಗದಲ್ಲಿ ನೀವು ಪಾದಯಾತ್ರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎನ್ನುವಂಥದ್ದು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿರುವಂಥ ಆಕ್ರೋಶ. ಕುಮಾರಸ್ವಾಮಿ ಅವರ ಆಕ್ರೋಶಕ್ಕೆ ಅರ್ಥ ಇದೆ. ಕುಮಾರಸ್ವಾಮಿ ಅವರ ಆಕ್ರೋಶಕ್ಕೆ ಸಕಾರಣಗಳಿವೆ. ಕಾರಣ ಏನು ಅಂತ ಹೇಳಿದ್ರೆ, BJP ಈಗ
ಸಿದ್ಧತೆ ಮಾಡಿಕೊಂಡಿರುವಂತಹ ಪಾದಯಾತ್ರೆ ಏನಿದೆ ಅದು ಮೇಲ್ನೋಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಅಥವಾ ಕಾಂಗ್ರೆಸ್ನ ವಿರುದ್ಧದ ಪಾದಯಾತ್ರೆನೇ ಮೇಲ್ನೋಟಕ್ಕೆ. ಆದರೆ ದೀರ್ಘಕಾಲದ ರಾಜಕೀಯ ಲೆಕ್ಕಾಚಾರದಲ್ಲಿ ಇದು ಕಾಂಗ್ರೆಸ್ನ ವಿರುದ್ಧದ ಹೋರಾಟ ಅಲ್ಲ, ಬದಲಿಗೆ ಇದು JDSನ ವಿರುದ್ಧದ ಹೋರಾಟ BJP ಮಾಡ್ತಾ ಇರುವಂಥದ್ದು. ಜೊತೆಗೆ ಇದ್ದುಕೊಂಡೇ ಮಿತ್ರ ಪಕ್ಷ JDS ಅನ್ನು ಹೇಗೆ ಹಳೆ ಮೈಸೂರು ಭಾಗದಲ್ಲಿ ಅದುಮುವಂಥದ್ದು, ಅದನ್ನು ಹೇಗೆ ತುಳಿಬೇಕು, JDSನ ಶಕ್ತಿಯನ್ನು ಹೇಗೆ ಕುಗ್ಗಿಸಬೇಕು ಎನ್ನುವಂಥದ್ದು BJP ಎದುರಿರ್ತಕ್ಕಂಥ ಅತ್ಯಂತ ದೊಡ್ಡ ಅಜೆಂಡಾ. ಕಾರಣ ಏನು ಅಂತ ಹೇಳಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ದ್ವಿಕೋನ ಸ್ಪರ್ಧೆಗಳಾದಷ್ಟು ಕೂಡ BJPಗೆ ಲಾಭ. ದ್ವಿಕೋನ ಸ್ಪರ್ಧೆ ಅಂತ ಹೇಳಿದ್ರೆ ಕಾಂಗ್ರೆಸ್ ವರ್ಸಸ್ BJP ಎನ್ನುವಂತಹ ಸನ್ನಿವೇಶ ಹಳೆ ಮೈಸೂರು ರಾಜಕೀಯದಲ್ಲಿ ಶಾಶ್ವತವಾಗಿ ಏರ್ಪಟ್ಟರೆ ಅಂತಹ ಸನ್ನಿವೇಶದಲ್ಲಿ ನಮಗೆ ಲಾಭ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ BJP ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ JDSನ ನಿಷ್ಠ ಮತಗಳು ಕಾಂಗ್ರೆಸ್ಗೆ ಹೋಗೋದ್ರ ಬದಲು ನಮಗೆ ಬರ್ತವೆ ಅಂತೇಳಿ. ತ್ರಿಕೋನ ಸ್ಪರ್ಧೆ ಆದಂತಹ ಸಂದರ್ಭದಲ್ಲಿ JDSನ ಕಾರಣದಿಂದ ನಮಗೆ ನಷ್ಟ ಆಗ್ತಿದೆ ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ. ಸೊ ಹಳೆ ಮೈಸೂರು ಭಾಗದಲ್ಲಿ BJPಯ ಮೊದಲ ಎದುರಾಳಿಯೇ ಜೊತೆಗಿರುವಂತಹ JDS. ಸೊ JDS ಅನ್ನೇ ಹಳೆ ಮೈಸೂರು ಭಾಗದಲ್ಲಿ ಮುಗಿಸಿಬಿಟ್ರೆ ಹೇಗೆ ಅಂತ ಹೇಳಿ ಪಾದಯಾತ್ರೆಯ ಉದ್ದೇಶ ಅದು. ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರಿನಿಂದ ಮೈಸೂರಿನ ಹೊರಗಿನ ಜಿಲ್ಲೆಗಳು ಮತ್ತು ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಆ ಕ್ಷೇತ್ರಗಳಲ್ಲಿ BJP ತನ್ನ ನೆಲೆಯನ್ನು ಭದ್ರಪಡಿಸಿಕೊಳ್ಳುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ BJP JDSಗೆ ಟಕ್ಕರ್ ಕೊಟ್ಟು ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೇ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳ ಮುಖಾಂತರ ಆರ್ ಅಶೋಕ್ ಅವರನ್ನು DCM ಮಾಡಲಾಯಿತು, ಅಶ್ವತ್ಥ ನಾರಾಯಣ ಅವರನ್ನು DCM ಮಾಡಲಾಯಿತು. ಕಾರಣ ಏನು ಅಂತ ಹೇಳಿದ್ರೆ ಒಕ್ಕಲಿಗ ಮತಗಳನ್ನು ಸೆಳೀಬೇಕು ಈ ಇಬ್ಬರು ಒಕ್ಕಲಿಗ ನಾಯಕರು ಅಂತೇಳಿ. ಆರ್ ಅಶೋಕ್ ಅವರನ್ನು ಈ ಬಾರಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಒಕ್ಕಲಿಗರಿಗೆ ಒಂದು ಮೆಸೇಜನ್ನು ಕೊಡಬೇಕು ಎನ್ನುವಂಥ ಕಾರಣಕ್ಕೋಸ್ಕರ. ಸೊ ಇದು ಹಳೆ ಮೈಸೂರು ಭಾಗದಲ್ಲಿ BJP ಮಾಡ್ತಿರುವಂತಹ ಪ್ರಯತ್ನಗಳು. ಬಟ್ ಆ ಪ್ರಯತ್ನಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಫಲ ಸಿಕ್ಕಿಲ್ಲ. ಕಾರಣ ಅಲ್ಲಿ JDSನ ಪ್ರೆಸೆನ್ಸ್ ಇನ್ನೂ ಇದೆ. ಸೊ JDS ಅನ್ನು ಮುಗಿಸುವಂಥದ್ದು BJPಗೆ ಇರುವಂತಹ ಮೊದಲನೇ ಅಜೆಂಡಾ. ಮೇಲ್ನೋಟಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟನೇ. 2028ಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಅಧಿಕ ಸೀಟುಗಳನ್ನು ಗೆಲ್ಲಬೇಕಾದ್ರೆ BJP ಈಗ ಮಾಡಬೇಕಾಗಿರುವಂತಹ ಪ್ರಮುಖ ಕೆಲಸಗಳಲ್ಲಿ ಟಾಸ್ಕ್ ಏನು ಅಂತ ಹೇಳಿದ್ರೆ ಲೆಟ್ ಫಿನಿಶ್ ದಿ JDS ಅನ್ನು ಮುಗಿಸಿಬಿಡೋಣ ಅಂತೇಳಿ. ಸೊ ಅದು ದೀರ್ಘಕಾಲದ ರಣತಂತ್ರಗಳು. ಆಮೇಲೆ BJP ಜೊತೆಗಿದ್ದಂತಹ ಮಿತ್ರ ಪಕ್ಷಗಳನ್ನು ಈ ರೀತಿ ಮುಗಿಸಿಯೇ ಮೇಲಕ್ಕೆ ಬಂದಿರುವಂಥದ್ದು. ಬಹುಶಃ JDSನ ಕಾರ್ಯಕರ್ತರಿಗಾಗಲಿ JDSನ ಮುಖಂಡರಿಗಾಗಲಿ ಈ BJPಯ ಈ ಲೆಕ್ಕಾಚಾರ ಅರ್ಥ ಆಗದೇ ಇರಬಹುದು. ಕಾರಣ ಏನು ಅಂತ ಹೇಳಿದ್ರೆ JDSನ ಕಾರ್ಯಕರ್ತರ ಈಗ ಟಾರ್ಗೆಟ್ ಇರುವಂಥದ್ದು ಕಾಂಗ್ರೆಸ್ಸೇ, ನಾಟ್ BJP. JDSನ ಕಾರ್ಯಕರ್ತರು ಭಾವಿಸಿರುವಂಥದ್ದು, ಅಂದುಕೊಂಡಿರುವಂಥದ್ದು BJP ನಮ್ಮ ಜೊತೆಗೆ ಬಂದಿದೆ ಅಂತ ನಾವು ಮತ್ತೆ ಹೊಸ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದೀವಿ ಅಂಥೇಳಿ. ಬಟ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್. ಅದು ಆಗ್ತಾ ಇಲ್ಲ. ಬದಲಿಗೆ BJP JDS ಅನ್ನು ಆಪೋಷಣ ಮಾಡಿಕೊಳ್ಳುವುದರ ಮುಖಾಂತರ, ನುಂಗುವುದರ ಮುಖಾಂತರ, ತಿಂದು ಹಾಕುವುದರ ಮುಖಾಂತರ, ಕಬ್ಜಾ ಮಾಡಿಕೊಳ್ಳೋದ್ರ ಮುಖಾಂತರ JDSನ ಜಾಗವನ್ನೆಲ್ಲ BJP ಆವರಿಸಿಕೊಳ್ಳಲಿಕ್ಕೆ JDS ಅನ್ನೇ ಅಸ್ತ್ರವಾಗಿ ಬಳಸ್ಕೊಂಡಿದೆ. JDS ಅನ್ನು ಮುಗಿಸ್ಲಿಕ್ಕೆ JDSೇ ಟೂಲ್ ಕಿಟ್. JDSೇ ಇದು JDSನ ಕಾರ್ಯಕರ್ತರಿಗೆ ಇದು ಅರ್ಥ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ವಿಳಂಬ ಆಗುತ್ತೆ JDSನವರಿಗೆ ಅರ್ಥ ಆಗುತ್ತೆ. ಬಟ್ ಕುಮಾರಸ್ವಾಮಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಅದರ ಸುಳಿವು ಸಿಕ್ಕಿದೆ. ಇವರು ಏನಕ್ಕೆ ನಮ್ಮ ಗಮನಕ್ಕೆ ತರದೆ, ನಮ್ಮ ವಿವೇಚನೆಗೆ ತರದೆ, ನಮ್ಮ ಮಾಹಿತಿಗೂ ತರದೆ, ನಮ್ಮ ಹತ್ರ ಒಂದು ಆರಂಭದಲ್ಲೇ ಕೇಳಬೇಕಲ್ಲ, ಪಾದಯಾತ್ರೆಯನ್ನು ನಿರ್ಧಾರ ಮಾಡುವುದಕ್ಕಿಂತ ಮುಂಚೆ ನಾವು ಹಳೆ ಮೈಸೂರು ಭಾಗದಲ್ಲಿ ಈ ಥರದೊಂದು ಪಾದಯಾತ್ರೆ ಮಾಡ್ತಿದ್ದೀವಿ ಎನ್ನುವಂತಹ ಮಾಹಿತಿಯನ್ನು JDSನ ನಾಯಕರ ಜೊತೆಗೆ ಚರ್ಚೆ ಮಾಡುವುದಕ್ಕಿಂತ ಮುಂಚೆಯೇ BJP ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ BJP ನಾಯಕರ ತಲೆಯಲ್ಲಿ JDS ಅನ್ನು ಮುಗಿಸಬೇಕು ಎನ್ನುವಂಥ ಆಲೋಚನೆ ಇರುವಂಥದ್ದು. ಜೊತೆಗಿರ್ತೀವಿ, ಹೊರ ಜಗತ್ತಿಗೆ, ಜನಸಾಮಾನ್ಯರ ಕಣ್ಣಿಗೆ BJP JDS ಮೈತ್ರಿ ತುಂಬ ಚೆನ್ನಾಗಿದೆ ಅಂತೇಳಿ. ಬಟ್ BJP ಬಯಸ್ತಾ ಇರುವಂಥದ್ದು ಏನು, ಬುಡದಿಂದ ಗೊತ್ತೇ ಆಗದ ಹಾಗೆ JDSನವ್ರಿಗೂ ಅರ್ಥ ಆಗಬಾರ್ದು ಮುಂದೊಂದು ದಿನ ಯಾಕೆ ಹಿಂಗಾಯಿತು ನಮ್ಮ ಪರಿಸ್ಥಿತಿ ಅಂತೇಳಿ. ಆ ಲೆವೆಲ್ಗೆ JDS ಅನ್ನು ಮುಗಿಸ್ಲಿಕ್ಕೆ BJP ಇಟ್ಸ್ ಮಾಸ್ಟರ್ ಪ್ಲಾನ್. BJP ಇಂಥದ್ರಲ್ಲಿ ಅವರು ಅತ್ಯಂತ ಬುದ್ಧಿವಂತರು.
ಸೊ ಕುಮಾರಸ್ವಾಮಿ ಅವರಿಗೆ ಅರ್ಲಿ ವಾರ್ನಿಂಗ್ ಸಿಕ್ಕಿದೆ. ಈಗ ಪ್ರವಾಹ, ಭೂಕುಸಿತ, ಬಿರುಗಾಳಿ ಈ ಥರ ಪ್ರಕೃತಿ ವಿಕೋಪಗಳು ಆಗುವಂಥ ಸಂದರ್ಭದಲ್ಲಿ ಅರ್ಲಿ ವಾರ್ನಿಂಗ್ಸನ್ನು ಕೊಡ್ತಾರೆ. ಈಗ ಮಳೆಯ ಸಂದರ್ಭದಲ್ಲಿ ಯೆಲ್ಲೋ ಅಲರ್ಟ್ ಇಶ್ಯೂ ಮಾಡ್ತಾರೆ, ಆರೆಂಜ್ ಅಲರ್ಟ್ ಇಶ್ಯೂ ಮಾಡ್ತಾರೆ, ರೆಡ್ ಅಲರ್ಟ್ ಇಶ್ಯೂ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಂಥ ಪ್ರದೇಶದಲ್ಲಿ ಭಾರಿ ಮಳೆ ಬರುತ್ತೆ, ಅತಿ ಭೀಕರ ಮಳೆ ಬರುತ್ತೆ, ರಣಭಯಂಕರ ಮಳೆ ಬರುತ್ತೆ, ಎಚ್ಚರದಿಂದ ಇರಬೇಕು ಅಂಥೇಳಿ. ಈಗ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂಥದ್ದು ಯೆಲ್ಲೋ ಅಲರ್ಟ್. ಈಗ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿಯ ವಿಕೋಪ, ಬಿ ಜೆ ಪಿ ಮಾಡಬಹುದಾದಂಥ ಅನಾಹುತ JDSಗೆ ಸಿಕ್ಕಿರುವಂಥದ್ದು ಇಸ್ ಅ ಯೆಲ್ಲೋ ಅಲರ್ಟ್. ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಸಿಗಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗತ್ತೆ ಕುಮಾರಸ್ವಾಮಿ ಅವರು. ಬಿ ಜೆ ಪಿಯವರ ನಡೆ ಹೇಗಿರುತ್ತೆ ಅಂಥೇಳಿ. ಮೇಲ್ನೋಟಕ್ಕೆ, ಹೊರ ಜಗತ್ತಿಗೆ BJP ಮತ್ತು JDSನ ಮಿತ್ರತ್ವ, ಅವರ ಮೈತ್ರಿ ಅದ್ಭುತವಾಗಿ ಅಂತ ಅನಿಸಿದ್ರು ಕೂಡ ಕುಮಾರಸ್ವಾಮಿ ಅವರ ನಿನ್ನೆಯ ಸ್ಟೇಟ್ಮೆಂಟು ಮತ್ತು JDSನ ಪ್ರಮುಖರ ಸಮಿತಿಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಅಂತಹ ಸನ್ನಿವೇಶ ಇಲ್ಲ ಎರಡು ಪಕ್ಷಗಳ ನಡುವೆ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸಿವೆ. ಈಗ ಕಾಂಗ್ರೆಸ್ನ ಜೊತೆಗೆ JDSನವರು ಮೈತ್ರಿ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಓಪನ್ ಆಗಿ ಕಚ್ಚಾಡ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ದೇ ಆರ್ ಕಂಪ್ಲೀಟ್ಲಿ ರೈವಲ್ರಿ ಪಾರ್ಟಿಗಳು ಹಳೆ ಮೈಸೂರು ಭಾಗದಲ್ಲಿ. ಹಾಗಾಗಿ ಓಪನ್ ಆಗಿ ಕಚ್ಚಾಡ್ತಾ ಇದ್ರು, ಜನ ಸಹಜ ಅಂತೇಳಿ ಭಾವಿಸ್ತಾ ಇದ್ರು ಇದನ್ನು. ಬಟ್ BJP ಮತ್ತು JDSನ ಕೆಮಿಸ್ಟ್ರಿ ವರ್ಕ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು BJP ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಪರ್ಸೆಪ್ಷನ್ ಇದೆಯಲ್ಲ, ಆ ನೆರೇಟಿವನ್ನು ನಿಧಾನಕ್ಕೆ JDSನ ಬುಡಕ್ಕೇ ತಂದಿಡ್ತಾ ಇದೆ. ಯೆಲ್ಲೋ ಅಲರ್ಟ್ ಇಶ್ಯೂ ಆಗಿದೆ ಈಗ ಸದ್ಯಕ್ಕೆ JDSನಲ್ಲಿ. ಅಂದರೆ BJPಯ ತಂತ್ರಗಾರಿಕೆ ಅಥವಾ ಕುತಂತ್ರದ ಕಾರಣದಿಂದಲೂ ಮುಂದೊಂದು ದಿನ, ವಿಶೇಷವಾಗಿ 2028ರ ವಿಧಾನಸಭಾ ಚುನಾವಣೆಯಲ್ಲೇ JDSನ ಬುಡಕ್ಕೆ BJP ನೀರು ಬರಬಹುದು ಎನ್ನುವಂತಹ ಯೆಲ್ಲೋ ಅಲರ್ಟ್ ಇಶ್ಯೂ ಆಗಿದೆ. ಸೊ ರೆಡ್ ಅಲರ್ಟ್ ಇಶ್ಯೂ ಆಗಿಬಿಟ್ರೆ ಏನಾಗಿಬಿಡುತ್ತೆ ಅಂತ ಹೇಳಿದ್ರೆ, ಮುಳುಗೋಗ್ಬಿಡುತ್ತೆ. ಕೆಲವೊಂದು ಸಲ ಪ್ರವಾಹ ಬಂದು ಕೊಚ್ಕೊಂಡು ಹೋಗಬೇಕಾಗತ್ತೆ. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಯೆಲ್ಲೋ ಅಲರ್ಟ್ಗೆ ಜಾಗೃತರಾಗಿದ್ದಾರೆ. ಇದನ್ನು ಯಾವ ರೀತಿ BJP ಅವರು ಹ್ಯಾಂಡಲ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. JDS ಹಂಗೆ ನೋಡೋಕೆ ಹೋದರೆ BJPಗೆ ನಾಟ್ ಟೂ ಮಚ್ ಇಂಪಾರ್ಟೆಂಟ್ ಪಾರ್ಟಿ ಏನಲ್ಲ ಸದ್ಯದ ಸನ್ನಿವೇಶದಲ್ಲಿ. ಬಟ್ BJPಗೆ ಬೇಕು JDS ಈಗ ಏನಕ್ಕಂತ ಹೇಳಿದ್ರೆ, ಟು ಎಸ್ಟಾಬ್ಲಿಷ್ ದೆಮ್ಸೆಲ್ವ್ಸ್. ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವುದರ ಮುಖಾಂತರ, ತಮ್ಮ ಅಸ್ತಿತ್ವವನ್ನು ಊರುವ ಮುಖಾಂತರ ತಳಮಟ್ಟದಲ್ಲಿ BJP ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ JDS ಬೇಕು 2028ರ ವಿಧಾನಸಭಾ ಚುನಾವಣೆಯವರೆಗೆ ಮಾತ್ರ. ಸೊ ಕುಮಾರಸ್ವಾಮಿ ಅವರು ಅರ್ಲಿ ವಾರ್ನಿಂಗ್ಸಿಗೆ, ಆರಂಭಿಕ ಮುನ್ನೆಚ್ಚರಿಕೆಗೆ ಎಚ್ಚೆತ್ತುಕೊಂಡಿದ್ದಾರೆ.